ದಾಖಲಾತಿ ಇರ್ಲಿಲ್ಲ, ಧ್ವನಿ ಬೇರೆಯವರೆಲ್ಲ ಎತ್ತಿದ್ದಾರೆ. ನಾವು 1 ವರ್ಷದಿಂದ ಧ್ವನಿ ಎತ್ತಾ ಇದ್ದೀವಿ. ಆಮೇಲೆ ಇನ್ನೂ ಹಿಂದಕ್ಕೆ ಹೋಗ್ತಾ ಇದೀವಿ ನಾವು. ಈ ಪ್ರಕರಣಕ್ಕೆ ಈ ನೇಮಕಾತಿ 2023ರಿಂದ ನೇಮಕಾತಿಗಿಂತ ಹಿಂದೆ ಇನ್ನೂ ಒಂದು ನೇಮಕಾತಿ ಆಗಿದೆ. ಅದು ಮಾನ್ಯ ಬ್ಯಾಟಪ್ಪ ಅವರ ನೇತೃತ್ವದಲ್ಲಿ ಅವರ ಅಧ್ಯಕ್ಷತೆಯಲ್ಲಿ ಆಗಿದೆ. ಅದು ಸಹ ನಾವು ದಾಖಲೆಗಳನ್ನ ಕಲೆಕ್ಟ್ ಮಾಡ್ತಾ ಇದ್ದೀವಿ. ಒಂದು ಸ್ವಲ್ಪ ದಾಖಲಾತಿಗಳು ಸಿಕ್ಕಿದೆ, ಇನ್ನೂ ಒಂದು ಸ್ವಲ್ಪ ಸಿಗೋದ್ರಲ್ಲಿದೆ. ಮೇ ಬಿ ಈ ತಿಂಗಳ ಕೊನೆ ಒಳಗಡೆ ಮತ್ತೆ ತಮ್ಮ ಮುಂದೆ ಬರ್ತೀವಿ. ಅದರಲ್ಲೂ ಸಹ ಏನಾಗಿದೆ ಅಂತ ಹೇಳಿ ಎಳೆಯಾಗಿ ಇದಕ್ಕಿಂತಲೂ ಚೆನ್ನಾಗಿದೆ, ಅದು ಜನಗಳಿಗೆ ಗೊತ್ತಿಲ್ಲ. ಆಮೇಲೆ ತಡ ಆಗಿದೆ. ಹೌದು, ನಾವು ಅದನ್ನ ಕೊಟ್ಟಿದೀವಿ. ಆ ಒರಿಜಿನಲ್ ಡೂಪ್ಲಿಕೇಟ್ ಸಿಗೋದಕ್ಕೆ 1 ವರ್ಷ ಆಯ್ತು ನಮ್ಗೆ ಕಲೆಕ್ಟ್ ಮಾಡಕ್ಕೆ. ಮಾಹಿತಿ ಹಕ್ಕು ಅಲ್ಲಿ ಕೋಮುಲಲ್ಲಿ ಕೇಳಿದ್ವಿ ಸರ್. ಕೋಆಪರೇಟಿವ್ಗೆ ಅಲ್ಲ, ಸರ್ಕಾರದಿಂದ ಯಾವ್ದಾದ್ರು ಸಂಸ್ಥೆ ಅನುದಾನ ಪಡಿತಾ ಇದ್ರೆ ಅವರೆಲ್ಲರೂ ದಾಖಲೆ ಒದಗಿಸೋದು ಕರ್ತವ್ಯ ಮತ್ತೆ ಧರ್ಮ. ಅದೇ ಆಯ್ಕೆ ಉತ್ತರ ಹೇಳೋದಷ್ಟೇ ಸರ್. ಜಸ್ಟಿಸ್ ನಾಗಮೋಹನ್ ದಾಸ್ ಅವರು ರೀಸೆಂಟ್ ಆಗಿ 2025ರಲ್ಲಿ ನಾಗಮೋಹನ್ ದಾಸ್ ಅಲ್ಲ, ನಾಗಪ್ರಸನ್ನ ಸಾಹೇಬರು ಆರ್ಡರ್ ಮಾಡಿದ್ದಾರೆ. ಯಾವುದೇ ಸಂಸ್ಥೆ, ಇದು ಯಾವುದೇ ಅಂದ್ರೆ ಕೋಆಪರೇಟಿವ್ ಬರುತ್ತೆ, XYZ ಬರುತ್ತೆ. ನಾಗರಾಜ್ ಅವರು ಹೇಳಿದ್ದಾರೆ, RTI ಕೊಡ್ತೀವಿ ನಾವು ಅಂತ. ಬಟ್ ಅವ್ರು ಕೊಡ್ತಿಲ್ಲ. ಅವರು ನಾವು ಕೇಳಿದೀವಿ, ಕೊಡಿ ಸ್ವಾಮಿ ಮಾಹಿತಿ ಕೊಡಿ ಅಂತ ಹೇಳಿ. ಅದಕ್ಕೆ ಪತ್ರ ಬರೆದಿದ್ದಾರೆ ನಮ್ಗೆ, ನಾವು RTI ವ್ಯಾಪ್ತಿಯಿಂದ ಹೊರಗಿದೀವಿ ಅಂತ. ಬೇಡ ಸರ್, ಅವ್ರು RTI ಇಲ್ಲ. ನಾನು ಒಬ್ಬ ಹಾಲನ್ನು ಹಾಕುವಂತ ವ್ಯಕ್ತಿ. ಪ್ರತಿದಿನ 365 ದಿನಾನು ನಾನು ಹಾಲಾಕ್ತೀನಿ, ಇವರು ಹಾಲಾಕ್ತಾರೆ. ಅವ್ರು ಹಾಕ್ತಾರೋ ಇಲ್ಲೋ ಗೊತ್ತಿಲ್ಲ ನನಗೆ. ನಾವಿಬ್ರು ಹಾಲಾಕ್ತಾ ಇದೀವಿ. ಹೃದಯ ರೋಗ ಮತ್ತು ಹೃದಯ ಶಸ್ತ್ರಚಿಕಿತ್ಸೆ, ವ್ಯಾಸ್ಕುಲರ್ ಶಸ್ತ್ರಚಿಕಿತ್ಸೆ, ಸಮಗ್ರ ಹೃದಯ ಆರೈಕೆ ಸೇವೆಗಳಿಗಾಗಿ ನಿಮ್ಮ ವಿಶ್ವಾಸಾರ್ಹ RL ಜಾಲಪ್ಪ ನಾರಾಯಣ ಹಾರ್ಟ್ ಸೆಂಟರ್, STUMC ಕ್ಯಾಂಪಸ್, ಟಮಕ, ಕೋಲಾರ. 1800300309. ವಿ ಆರ್ ಆಲ್ಸೋ ಕೈಂಡ್ ಆಫ್ ಶೇರ್ ಹೋಲ್ಡರ್. 100 ರೂಪಾಯಿ ನಮ್ಮೂರಲ್ಲಿ ಡೈರಿ ಆದವಾಗ 110 ರೂಪಾಯಿನೋ ಇತ್ತು, ನಾನು ಕಟ್ಟಿದ್ದೀನಿ. ನನಗೆ ಕೇಳಕ್ಕೆ ಹಕ್ಕಿದೆ. ದಾಖಲೆ ಕೊಡಿ ಅಂತ ನಾವು ಮೊನ್ನೆ ಲೋಕಾಯುಕ್ತರ ಜೊತೆ ಹೋದವಾಗ 8 ವಿಧದ ದಾಖಲಾತಿನ ಕೇಳಿದ್ದೀವಿ. ಒಂದು ದಾಖಲಾತಿನೂ ಸಹ ಕೊಟ್ಟಿಲ್ಲ. ಅವ್ರು ಏನಿಲ್ಲ, ಬರೀ ಬ್ಯಾಂಕ್ ಸ್ಟೇಟ್ಮೆಂಟ್ ಕೊಡ್ಲಿ, ತಮ್ಮ ಮುಂದೆ ತಂದಿಡ್ತೀವಿ, ಹಣ ಹೆಂಗೆ ದುರುಪಯೋಗ ಆಗಿದೆ ಅಂತ. ದಾಖಲಾತಿನೇ ಕೊಡಲ್ಲ. ನೀವು ತಡ ಮಾಡ್ತೀನಿ ಅಂದರೆ, ಈ ಪಾಪ ಸುಮಾರು ಜನ ಹೋರಾಟ ಮಾಡಿದ್ದಾರೆ, ನಾವು ಕೊನೆಯವರು ಅಂತ ತಮಗೂ ಗೊತ್ತು, ನಾವು ಒಪ್ಕೋತೀವಿ. ಆದರೆ OMR ಶೀಟ್ ಯಾರಿಗೂ ಸಿಕ್ಕಿಲ್ಲ. ಸಾಕ್ಷ್ಯ ಬೇಕಲ್ಲ, ನೀವು ಸಾಕ್ಷಿ ಕೇಳ್ತೀರಿ, ಬಾಯಲ್ಲಿ ಹೇಳಿದ್ರೆ ಯಾರು ನಂಬಲ್ಲ. ಆ ಸಾಕ್ಷಿಗೋಸ್ಕರ ನಾವು 1 ವರ್ಷ ಕಾದಿದ್ದೀವಿ, ತುಂಬಾ ಕಷ್ಟಪಟ್ಟು. ಯಾಕೆಂದ್ರೆ ನಾವು RTIಯಲ್ಲಿ ಏನು ಹೇಳುತ್ತೆ ಅಂದ್ರೆ, ಯಾವುದಾದ್ರೂ ವಿಚಾರಣೆಯಲ್ಲಿ ಇರುವಂತ ಸಂದರ್ಭದಲ್ಲಿ ಅದ್ರ ಸಂಬಂಧಪಟ್ಟ ದಾಖಲಾತಿಗಳನ್ನ ಕೊಡಕ್ ಬರಲ್ಲ ಅಂತ ಹೇಳಿದ್ದಾರೆ. ಆದ್ರೆ ಇತ್ತೀಚೆಗೆ ಹೈಕೋರ್ಟಲ್ಲಿ ಒಂದು ಆದೇಶ ಆಗಿದೆ, ಭ್ರಷ್ಟಾಚಾರಕ್ಕೆ ಸಂಬಂಧಪಟ್ಟ ಯಾವುದೇ ಪ್ರಕರಣ ನಡೀತಾ ಇದ್ರೆ, ವಿಚಾರಣೆ ನಡೀತಾ ಇದ್ರೆ ಅದರಲ್ಲಿ ದಾಖಲಾತಿಗಳನ್ನು ಕೊಡೋಕ್ಕೆ ಅವಕಾಶ ಇದೆ ಅಂತ ಹೇಳಿದರು. ಆ ಆದೇಶ ತಗೊಂಡೋಗಿ ನಾವು ಕೋಲಾರ ಲೋಕಾಯುಕ್ತರಿಗೆ ಕೊಟ್ಟು, ಕೋಲಾರ ಲೋಕಾಯುಕ್ತ ಆಫೀಸಿಂದ ತಗೊಂಡಿರೋಂಥ ದಾಖಲೆ ಇದು, ಅಧಿಕೃತ ದಾಖಲೆ. ಅಲ್ಲಿ ತನಕ ಅವರು ಕೊಟ್ಟಿರಲಿಲ್ಲ. ಕೋರ್ಟ್ ಆದೇಶ ಮಾಡಿದೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ದಾಖಲೆ ಕೊಟ್ಟಿದ್ದಾರೆ. ಆ ದಾಖಲೆ ಕೊಟ್ಟಿದ್ದಕ್ಕೇ ಇವತ್ತು ಇದಕ್ಕೆ ಒಂದು ಶಕ್ತಿ ಬಂದಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಕಾಗ್ನಿಸೆನ್ಸ್ ಇದೆ. ಇಷ್ಟು ದಿನ ಗಾಳಿಯಲ್ಲಿ ಗುಂಡೊಡಿತಾ ಇದ್ದೀವಿ ನಾವು. ಹೌದು, ನೀವು ಎಷ್ಟು ತಗೊಂಡಿದ್ದೀರಿ, ಏನು ಮಾಡಿದ್ದೀರಿ ಅಂತ ನಮಗೆ ಗೊತ್ತಿರಲಿಲ್ಲ, ಸುಮ್ಮನೆ ಗಾಳಿಯಲ್ಲಿ. ಈಗ ದಾಖಲೆ ಕೊಟ್ಟಿದ್ದಾರೆ, ದಾಖಲೆ ಇಟ್ಕೊಂಡು ನಾವು ಮಾತಾಡ್ತಾ ಇದ್ದೀವಿ. ನಂಜೇಗೌಡರು ಇದಕ್ಕೆ ಏನು ಉತ್ತರ ಕೊಡಲ್ಲ, ಸೈಲೆಂಟಾಗಿರ್ತಾರೆ. ಇಲ್ಲ, ನಾನೇನು ಮಾಡಿಲ್ಲ ಅಂತ. ಆಪಾದನೆ ಇರೋದೇ ನಂಜೇಗೌಡರ ಮೇಲೆ. ಎಲ್ಲ ಅಧಿಕಾರಿಗಳು, ಮಂಗಳೂರು ವಿಶ್ವವಿದ್ಯಾಲಯದ ಕುಲಸಚಿವರಿಂದ ಹಿಡ್ಕೊಂಡು, NPS ಮುಖ್ಯಸ್ಥರಿಂದ ಹಿಡ್ಕೊಂಡು, ಗೋಪಾಲ್ ಮೂರ್ತಿ ಅವರಿಂದ ಹಿಡ್ಕೊಂಡು, ನಂಜೇಗೌಡರು ಹೇಳಿದ್ವಿ, ನಾವು ಮಾಡಿದ್ದೀವಿ. ಅಂದರೆ ಇವತ್ತು ನಿನ್ನೆ ನಿಜನೋ ಸುಳ್ಳೋ ಗೊತ್ತಿಲ್ಲ, ನೀಟ್ ಪರೀಕ್ಷೆನ ಕ್ಯಾನ್ಸಲ್ ಮಾಡಿದ್ದಾರೆ ಅಂತೆ. ಹೌದಾ? ಯಾಕೆ ಕ್ಯಾನ್ಸಲ್ ಮಾಡಿದ್ರು? ಎಲ್ಲೋ ಪೇಪರ್ ಲೀಕೇಜ್ ಆಗಿದೆ, ಇನ್ನೊಂದು ಸಾರಿ ಎಕ್ಸಾಮ್ ಬರೀಲಿ ಮಕ್ಕಳು ಅಂತ. ಅದು ಇಲ್ಲಿ ಯಾಕೆ ಅಪ್ಲಿಕೇಬಲ್ ಆಗಲ್ಲ? ಅಕ್ರಮ ಆಗಿದೆ, ವಾಸನೆ ಇದೆ, ಸಾಕ್ಷಿ ಇದೆ, ಕ್ಯಾನ್ಸಲ್ ಮಾಡಿ. ಪರೀಕ್ಷೆ ಕ್ಯಾನ್ಸಲ್ ಮಾಡಿ ಅಂತ ನಾವು ಹೇಳ್ತಾ ಇಲ್ಲ. ಇಂಟರ್ವ್ಯೂ ಕ್ಯಾನ್ಸಲ್ ಮಾಡಿ,
ಹೊಸದಾಗಿ ಇಂಟರ್ವ್ಯೂ ಮಾಡಿ ಪ್ರಾಮಾಣಿಕರಾಗಿ. ಈಗ 75 ಜನದಲ್ಲಿ ಯಾರಾದ್ರೂ ಉನ್ನತ ಅಂಕಗಳನ್ನು ಪಡೆದಿದ್ರೆ ಅವ್ರಿಗೂ ಹುದ್ದೆ ಕೊಡಿ, ನಮ್ದೇನು ಅಬ್ಜೆಕ್ಷನ್ ಇಲ್ಲ. ಕಷ್ಟಪಟ್ಟಿದ್ರೆ ಪ್ರಾಮಾಣಿಕರಾಗಿದ್ದರೆ ಅವ್ರ ಹುದ್ದೆ ಅವ್ರಿಗೆ ಸಿಗಲಿ. ರಾತ್ರಿ ಆಗಲೂ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಓದಿರೋಂಥ ಮಕ್ಕಳು ಅಥವಾ ಅಭ್ಯರ್ಥಿಗಳು ನಾಮಕಾವಸ್ಥೆಗೆ ಬಂದು ಇಲ್ಲಿ ಹೋಗ್ತವೆ, ಫೀಸ್ ಕಟ್ಟಿಸ್ಕೋತಾರೆ. ಅದೆಷ್ಟು ಸಾವಿರ ಜನ ಬರ್ತಿದ್ದಾರೋ ಗೊತ್ತಿಲ್ಲ. ಅಂದರೆ ಇದೊಂದು ಮಾಕ್ರಿ ಎಕ್ಸಾಮ್ ಆಯಿತು ಅಂತ, ಮಾಕ್ರಿ ಎಕ್ಸಾಮ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಂಜೇಗೌಡರಿಗೆ. ಹೇಳಿ ಇದು ಮಾಕ್ರಿನ ಅಲ್ವಾ ಅಂತ. ನೀವು ಮೊದಲೇ ಪಟ್ಟಿ ತಯಾರು ಮಾಡ್ಕೊಂಡಿದ್ದೀರಿ 3 ತಿಂಗಳು ಮುಂಚೆನೆ. ಜುಲೈಯಲ್ಲಿ ನೋಟಿಫಿಕೇಶನ್ ಆಗುತ್ತೆ, ನವೆಂಬರಲ್ಲಿ ಎಕ್ಸಾಮ್ ಆಗುತ್ತೆ. ನೀವು ಒಳಸಂಚು ಮಾಡಿ ಮೊದಲನೇ ಪಿತೂರಿ ಮಾಡಿ ಪಟ್ಟಿ ತಯಾರು ಮಾಡಿಕೊಂಡು ಮಾಕ್ರಿ ಎಕ್ಸಾಮ್ ಮಾಡಿಸ್ತೀರಿ, ಮಾಕ್ರಿ ಇಂಟರ್ವ್ಯೂ ಮಾಡಿಸ್ತೀರಿ. ನಿಮಗೆ ಬೇಕಾದವ್ರಿಗೆ 15 ಅಂಕ ಕೊಡ್ತೀರಿ, ಬೇರೆಯವ್ರಿಗೆ 0 ಸುತ್ತೀರಿ. ಸರ್, ಒಂದು ಚಿಕ್ಕಬಳ್ಳಾಪುರದಲ್ಲಿ ಒಂದು ಮೊನ್ನೆ ನಾವು ಹೋದವಾಗ ಒಂದು ಹೆಣ್ಮಗು ಕಣ್ಣಲ್ಲಿ ನೀರು ಹಾಕ್ಕೊಳ್ತು. ನಮ್ಮನ್ನು ಭೇಟಿ ಮಾಡಕ್ಕೆ ಬಂದಿತ್ತು ಅಲ್ಲಿಗೆ. ನಾವಿಲ್ಲಿಗೆ ಬರ್ತಾ ಇದ್ದೀರಿ ಅಂತ ಹೆಂಗೋ ತಿಳ್ಕೊಂಡು. ಯೂನಿವರ್ಸಿಟಿಗೆ ಟಾಪರ್ ಆ ಹೆಣ್ಮಗು. ಅವ್ರ ಪೇರೆಂಟು ಅದೇ ಡೈರಿಯಲ್ಲಿ ಕಾಂಟ್ರಾಕ್ಟ್ ಎಂಪ್ಲಾಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಭಾಳ ನಿರೀಕ್ಷೆ ಇಟ್ಕೊಂಡಿದ್ರು, ನನ್ನ ಮಗಳು ಚೆನ್ನಾಗಿ ಬರೆದಿದ್ದಾಳೆ ಅಂತ. ಅವಳದು ನೀವು ಹುಡುಕಿ ತೆಗೀರಿ. ಸೆಲೆಕ್ಟ್ ಆಗಿಲ್ಲ ಅಂದರೆ ನಮ್ಮನ್ನು ಗಲ್ಗೆ ಹಾಕ್ಬಿಡಿ. 15 ಮಾರ್ಕ್ಸು ಇವ್ರೇನು ಕೊಟ್ಟಿದ್ದಾರೆ ಒಂದು ಟಾಪರ್ ಹುಡುಗಿಗೆ. ಇವ್ರೇನು ಪ್ರಶ್ನೆ ಕೇಳ್ತಾರೆ ಕೇಳಿ, ನಮ್ಮ ನಂಜೇಗೌಡರು ಏನು ಪ್ರಶ್ನೆ ಕೇಳ್ತಾರೆ ಕೇಳಿ. ಅದಕ್ಕೆ ಉತ್ತರ ಕೊಟ್ಟಿಲ್ಲ ಅಂದರೆ 0 ಸುತ್ತಲಿ. ಯೂನಿವರ್ಸಿಟಿಯಲ್ಲಿ ಟಾಪರ್ ಆಗೋದು, ಗೋಲ್ಡ್ ಮೆಡಲ್ ತಗೊಳ್ಳೋದು ತಮಾಷೆ ಮಾತೇನಲ್ಲ. ಅಂಥ ವ್ಯಕ್ತಿಗೆ, ಅಂಥ ಅಭ್ಯರ್ಥಿಗೆ ಮನೆಗೆ ಕಳಿಸ್ತೀರಿ. 2-3 ಮಾರ್ಕ್ಸು ಅವ್ರದ್ದು ನೀವು ತಾಳೆ ಮಾಡಿ. ನಾನು ನಿಮ್ಗೆ ಆಲ್ರೆಡಿ ಕೊಟ್ಟಿದ್ದೀನಿ. ಒರಿಜಿನಲ್ ಇದೆ, ಡೂಪ್ಲಿಕೇಟ್ ಇದೆ. ಒರಿಜಿನಲಲ್ಲಿ ಎಷ್ಟು ಮಾರ್ಕ್ಸ್ ಇದೆ, ಡೂಪ್ಲಿಕೇಟಲ್ಲಿ ಎಷ್ಟು ಮಾರ್ಕ್ಸ್ ಇದೆ ನೋಡಿ. ಅವ್ರಿಗೆ 15 ಮಾರ್ಕ್ ಕೊಡ್ತೀರಿ. ಹೌದು, ದಾಖಲೆ ಇಲ್ಲ ಅಂದ್ರೆ ನಾವು ಮಾತಾಡಿದ್ರೆ ನಂಜೇಗೌಡರು ಇಲ್ಲಿವರೆಗೂ ಬಿಡ್ತಾರಾ? 9 ಕೋಟಿ ಅಂತ ನಿಖರವಾಗಿ ಗೋಪಾಲ್ ಮೂರ್ತಿ ಅವರು ಹೇಳಿದ್ದಾರೆ. ದಾಖಲೆ ಇದೆ. 9 ಕೋಟಿ ಅಧ್ಯಕ್ಷರಿಗೆ ಕೊಟ್ಟಿದ್ದೀನಿ ನಾನು ಅಂತ ಹೇಳಿ. ಅದೇನು ಮಾಡ್ಕೊಂಡ್ರು ಆಮೇಲೆ ಗೊತ್ತಿಲ್ಲ. ನಾನು ಸ್ವಲ್ಪ ತಿಂದೆ, ಕುಲಸಚಿವರಿಗೆ ತಿಂದರು, NPS ಮುಖ್ಯಸ್ಥರು ತಿಂದರು, ಮೇರಾ ಕಂಪ್ಯೂಟರ್ಸ್ ಅವ್ರು ತಿಂದರು. ಯಾರ್ಯಾರು ಎಷ್ಟೆಷ್ಟು ತಗೊಂಡಿದ್ದಾರೆ ಅಂತ ಪಾಪ ಅವ್ರು ಚೆನ್ನಾಗಿ ಬುಕ್ಕಲ್ಲಿ ಬರ್ಕೊಂಡಿದ್ದಾರೆ. ಅದ್ರದ್ದು ದಾಖಲೆ ಪ್ರತಿ ನಮ್ಮ ಹತ್ರ ಇದೆ. ಅವೆಲ್ಲ ಇಲ್ಲ ಅಂತಂದರೆ ನಮ್ಮನ್ನೇನು ಬಿಡ್ತಾರಾ? ಸುಮ್ಮನೆ ನಾನು ಆರೋಪ ಮಾಡಿದರೆ ತಮ್ಮಗಳ ಮುಂದೆ ಇದು ಪಬ್ಲಿಕ್. ಹೌದು ಸರ್, ಅಧಿಕೃತವಾಗಿ, ಅನಧಿಕೃತ ಅಲ್ಲ. ಮಾನ್ಯ ಲೋಕಾಯುಕ್ತ ಕಚೇರಿಯಲ್ಲಿ ಸರ್ಟಿಫೈಡ್ ಕಾಪೀಸು ಇದೆ. ನೋಡ್ತೀನಿ ಅಂದರೆ ಕೊಡ್ತೀನಿ. ಅವ್ರಿಗೆ ಮಾಹಿತಿ ಕೊರತೆ ಇದೆ. CBI ಕರ್ಕೊಂಡು ಬರೋಕ್ಕೆ 2 ಆಪ್ಷನ್ ಇದೆ. ಒಂದು, ಸರ್ಕಾರ ಹೇಳಬೇಕು, ಇಲ್ಲ ಅಂತಂದರೆ ಹೈಕೋರ್ಟ್ ನಿರ್ದೇಶನ ಮಾಡಬೇಕು. ನಾವು ಹೈಕೋರ್ಟಿಗೆ ನೇರವಾಗಿ ಹೋಗೋಕ್ಕಾಗಲ್ಲ. ಅವ್ರು ಹೋಗ್ತಾರೇನೋ ಗೊತ್ತಿಲ್ಲ. ನಾವೇನು ಮಾಡ್ತಾ ಇದ್ದೀವಿ ಅಂದರೆ, ನಾಳೆ ಚೀಫ್ ಸೆಕ್ರೆಟರಿ ಅವ್ರನ್ನ ಭೇಟಿ ಮಾಡಿ ಮನವಿ ಕೊಡ್ತಾ ಇದ್ದೀರಿ. ಈ ಹಗರಣದ ಜೊತೆಗೆ ಹಿಂದೆನೂ ನೇಮಕಾತಿ ಆಗಿದೆ ಅಂತ ಮಾಹಿತಿ ಇದೆ. ಅದ್ರದ್ದು ದಾಖಲೆ ನಮಗೆ ಪಾರ್ಶಿಯಲಿ ಸಿಕ್ಕಿದೆ. ಇನ್ನು ಸ್ವಲ್ಪ ದಾಖಲೆ ಸಿಕ್ಕಿದ್ರೆ ಎರಡೂ ಸೇರಿಸಿ 2 ಹಗರಣಗಳನ್ನು ತನಿಖೆ ಮಾಡಿ ಅಂತೇಳಿ ಚೀಫ್ ಸೆಕ್ರೆಟರಿ ಅವ್ರಿಗೆ ಮನವಿ ಮಾಡ್ತೀವಿ. ಅವರು ಒಂದು ವೇಳೆ ಆ ಮನವಿನ ಪುರಸ್ಕರಿಸಲಿಲ್ಲ ಅಂತಂದರೆ ಮಾನ್ಯ ಉಚ್ಚ ನ್ಯಾಯಾಲಯಕ್ಕೆ ಹೋಗಿ ರಿಟ್ ಹಾಕಿ ತಮ್ಮ ಮುಂದೆ CBIನ ಕರ್ಕೊಂಬಂದು ಬಿಡ್ತೀವಿ. ಇದು ನಮ್ಮ ಹೋರಾಟ ತಾರ್ಕಿಕ ಅಂತ್ಯ. CBI ಬಂದ್ರೇ ಇಲ್ಲಿ ಏನಾದ್ರೂ ನಂಜೇಗೌಡರನ್ನ ಮುಟ್ಟಕ್ಕಾಗುತ್ತೆ. ಯಾಕೆ ಅಂದರೆ ಪಾಪ ಅವ್ರದ್ದು ಸರ್ಕಾರ ಇದೆ, ಅಧಿಕಾರಿಗಳು ಅವ್ರ ಹತ್ರ ಹೋಗೋಕ್ಕೆ ಬೌಂಡ್ರಿ ಇರುತ್ತೆ, ಮುಟ್ಟಲ್ಲ. ಉದಾಹರಣೆಗೆ ನೆನ್ನೆ ನಡೆದಿದ್ದ ಪ್ರಸಂಗನೇ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ತಮಗೆಲ್ಲ ಗೊತ್ತೇ ಇದೆ ಅವರು ಏನು ಮಾಡ್ತಾರೆ ಅಂತ. ಸೊ ಹಾಗಾಗಿ ನಾವು ಚೀಫ್ ಸೆಕ್ರೆಟರಿ ಅವ್ರದ್ದು ಗಮನ ಸೆಳೆದು ಸ್ವಲ್ಪ ದಿನ ಕಾಯ್ತೀವಿ. ಇವಾಗ ವೆಕೇಷನ್ ಇದೆ ಬೇರೆ ಕೋರ್ಟು. ಈ ಸಂದರ್ಭದಲ್ಲಿ ಇನ್ನೊಂದು 30 ಡೇಸ್ ಕಾಯ್ತೀವಿ. ಅವ್ರಿಗೂ ಸಮಯ ಕೊಡಬೇಕಲ್ಲ, ಪ್ರೈಮಾ ಫೇಸಿ ತಿಳ್ಕೊಬೇಕು ಏನಾಗಿದೆ, 2 ನೇಮಕಾತಿ ಸಂದರ್ಭ ಯಾರ್ಯಾರು ಏನೇನು ಮಾಡಿದ್ದಾರೆ ಅಂತೇಳಿ ದಾಖಲೆ ಪರಿಶೀಲನೆ ಮಾಡೋಕ್ಕೆ ಅಥವಾ ಸಂಬಂಧಪಟ್ಟವ್ರಿಗೆ ಮಾಹಿತಿ ಪಡ್ಕೊಳ್ಳೋಕ್ಕೆ ಸ್ವಲ್ಪ ಸಮಯ ಕೊಡ್ತೀವಿ. ಜೂನಲ್ಲಿ ನಾವು ಹೈಕೋರ್ಟ್ ಕದನ ತಟ್ಟಿ CBIನ
ಬರಮಾಡ್ತೀವಿ. ಇದರಲ್ಲಿ ಎರಡು ಮಾತಿಲ್ಲ. ಆಮೇಲೆ ಇತ್ತೀಚೆಗೆ CBIಗೆ ನೇರವಾಗಿಯೂ ಕಂಪ್ಲೇಂಟ್ ಕೊಡ್ಬೋದು ಅಂತ ಎಲ್ಲ ಹೇಳ್ತಾರೆ. ಬಟ್ ಆದರೂ ನಾವು ಕೋರ್ಟ್ ಮುಖಾಂತರನೇ CBIನ ಕರೆಸಿ ಇಲ್ಲಿ ಆಗಿರೋಂಥ ನೇಮಕಾತಿ ಮತ್ತು ಇತರೆ ಏನೆಲ್ಲ ನಾವು 512 ಕೋಟಿ ಆಗಿದೆ. ಇನ್ನೂ ಒಂದು ಮಾಹಿತಿ ಹೇಳಕ್ಕೆ ಇಷ್ಟಪಡ್ತೀನಿ ತಮಗೆ. ಸುಮಾರು 60 ಕೋಟಿ ವೆಚ್ಚದಲ್ಲಿ ಐಸ್ ಕ್ರೀಮ್ ಘಟಕನ ಚಿಂತಾಮಣಿಯಲ್ಲಿ ಪ್ರಾರಂಭ ಮಾಡ್ತಿದ್ದಾರೆ. ಇವತ್ತು ಹಾಸನದಲ್ಲಿ ಐಸ್ ಕ್ರೀಮ್ ಘಟಕ ಇದೆ, ಬಳ್ಳಾರಿಯಲ್ಲಿ ಐಸ್ ಕ್ರೀಮ್ ಘಟಕ ಇದೆ, ಬೆಂಗಳೂರಲ್ಲಿ ಐಸ್ ಕ್ರೀಮ್ ಘಟಕ ಇದೆ. ಇಲ್ಲಿರೋರು ಯಾರಾದರೂ ಹೇಳಿ, ನೀವ್ಯಾರಾದ್ರೂ ನಮ್ಮ KMFದು ಐಸ್ ಕ್ರೀಮು ಎಲ್ಲಾದ್ರೂ ನೋಡಿದ್ದೀರಾ ಅಥವಾ ಯಾರಾದರೂ ತಿಂತಾ ಇದ್ದೀರಾ? ಐಸ್ ಕ್ರೀಮ್ ಘಟಕ ಸರ್ ಚಿಕ್ಕಬಳ್ಳಾಪುರ, ಕೋಲಾರ ಎರಡು ಒಂದೇ ಇತ್ತು. ಹಾ ಹೌದು, ಅವಾಗ ಈಗ ರೀಸೆಂಟ್ ಆಗಿ ಇನ್ನೂ ಅರ್ಧದಲ್ಲಿದೆ. ಇನ್ನು ಪೂರ್ತಿ ಇನ್ಫಾರ್ಮೇಶನ್ ಕೊಡ್ತೀನಿ ನೋಡಿ ಚಿಂತಾಮಣಿದು ಹೆಂಗಿದೆ ಅಂತ. ಚಿಂತಾಮಣಿ ಐಸ್ ಕ್ರೀಮ್ ಘಟಕ ಕೋಮುಲ್ಗೆ ಅಥವಾ ಕೋಮುಲ್ ಚಿಕ್ಕಬಳ್ಳಾಪುರ ಸಂಸ್ಥೆಗಳಿಗೆ ಅವಶ್ಯಕತೆ ಇಲ್ಲ. ಯಾಕೆ ಅಂದರೆ ನಂದಿನಿ ಬ್ರ್ಯಾಂಡ್ ಐಸ್ ಕ್ರೀಮ್ಗೆ ಅಷ್ಟೊಂದು ಬೇಡಿಕೆ ಇಲ್ಲ. ಈಗಿರೋಂಥ 3 ಘಟಕಗಳು ಹಾಸನ, ಬೆಂಗಳೂರು, ಬಳ್ಳಾರಿ ಘಟಕಗಳು ಬೇಡಿಕೆ ಇಲ್ಲದೆ ಯಾಕಪ್ಪ ನಾವು ಈ ಮಷಿನ್ ಹಾಕಿದ್ವಿ ಅಂತ ಇದೆ. ಸರ್ ಇವತ್ತು 60 ಕೋಟಿ ಸಾಲ ಮಾಡಿರೋದು, ಆಲ್ರೆಡಿ 9 ಕೋಟಿ ರಿಲೀಸ್ ಮಾಡಿಬಿಟ್ಟಿದ್ದಾರೆ ಒಂದು ವರ್ಷದ ಹಿಂದೆ ಮಷಿನರಿಗೆ ಅಂತ. 1 ವರ್ಷ ಆಗಿದೆ ಆಗಸ್ಟಲ್ಲಿ, ಇನ್ನೂ ಮಷಿನರಿ ಏನು ಬಂದಿಲ್ಲ. ಅಲ್ಲಿ ಕಟ್ಟಡನೇ ಪೂರ್ಣ ಆಗಿಲ್ಲ. 9 ಕೋಟಿ ರಿಲೀಸ್ ಮಾಡಿಬಿಟ್ಟಿದ್ದಾರೆ ಸಾಲ ಮಾಡಿ. 9 ಕೋಟಿ ರಿಲೀಸ್ ಮಾಡಿದ್ದಾರೆ, ಸಾಲ ಮಾಡಿ ಬಡ್ಡಿ ಕಟ್ತಾ ಇದ್ದಾರೆ. ಮೊದಲಿಗೆ ಇವ್ರದ್ದು ಏನು ಸ್ಕೀಮು ಅಂದರೆ, ಅವಶ್ಯಕತೆ ಇರಲಿ ಇಲ್ಲದೆ ಹೋಗಲಿ ಖರೀದಿ ಮಾಡಬೇಕು, ಕಮಿಷನ್ ತಗೋಬೇಕು. ಆ ಉದ್ದೇಶಕ್ಕೆ ಹೋಗಿ ಐಸ್ ಕ್ರೀಮ್ ಘಟಕನ ಸ್ಥಾಪನೆ ಮಾಡಿದ್ದಾರೆ. ಇನ್ನೂ ದುರ್ದೈವ ಏನು ಅಂದರೆ, ಸುಮಾರು ಒಂದು 30 ವರ್ಷದಿಂದ ಯಾರೋ ಮನೀರು ಕಟ್ಕೊಟ್ಟಂಥ ಬಿಲ್ಡಿಂಗ್ನ ಡೆಮಾಲಿಷ್ ಮಾಡಿದ್ದಾರೆ. ಅಲ್ಲಿ ಸಾಕಷ್ಟು ಜಾಗ ಇದೆ, ಡೆಮಾಲಿಷನ್ಗೆ 20 ಲಕ್ಷ ಕೊಟ್ಟಿದ್ದಾರಂತೆ. ಅಲ್ಲಿ 3 ಕೋಟಿಗೆ ಅಲ್ಲಿದ್ದಂಥ ಮಷಿನರೀಸ್ನ ಮಾರಾಟ ಮಾಡಿದ್ದಾರೆ. ಶೀತಲ ಕೇಂದ್ರ ಏನೋ ಇತ್ತಂತೆ, ಅದು 3 ಕೋಟಿಗೆ ಮಾರಾಟ ಮಾಡಿಬಿಟ್ಟು ಸ್ಕ್ರಾಪ್ಗೆ ಹಾಕಿದ್ದೀವಿ ಅದನ್ನ ತೂಕದ ಲೆಕ್ಕಕ್ಕೆ ಅಂತ ಹೇಳಿ 5 ಲಕ್ಷನೋ 6 ಲಕ್ಷನೋ ಸಂದಾಯ ಮಾಡಿದ್ದಾರೆ ಅಂತ ಒಂದು ಮಾಹಿತಿ. 3 ಕೋಟಿಯಲ್ಲಿ 5 ಲಕ್ಷ ಎಲ್ಲಿ? ಆಮೇಲೆ ಬಿಲ್ಡಿಂಗ್ ಹೊಡಿಯೋಕ್ಕೆ, ನಾನೊಂದು ಬಿಲ್ಡಿಂಗ್ ಹೊಡಿತೀನಿ ಅಂತಂದ್ರೆ ಯಾರ ಬಿಲ್ಡಿಂಗ್ ಹೊಡಿಯೋರು ನಮಗೆ ಕಾಸು ಕೊಡ್ತಾರೆ. ಯಾಕೆಂದ್ರೆ ಅದ್ರಲ್ಲಿ ಕಬ್ಬಿಣ ಇರುತ್ತೆ, ಮರ ಇರುತ್ತೆ, ಈ ಥರ ಎಲ್ಲ ಇರುತ್ತೆ, ನಾವು ಅದನ್ನ ಎತ್ಕೋತೀವಿ, ನೀವು ದುಡ್ಡು ತಗೊಳ್ಳಿ ಅಂತಾರೆ. ಕೋಮುಲ್ಲು, ಚಿಕ್ಕಬಳ್ಳಾಪುರ ಚಿಮೂಲಲ್ಲಿ ಇದು ವೈಸಿ ವರ್ಷ, ನಾವೇ ದುಡ್ಡು ಕೊಡೋದು ಬಿಲ್ಡಿಂಗ್ ಹೊಡಿಯೋಕ್ಕೆ ಅಂತ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಈವನ್ MVK ಡೈರಿಯಲ್ಲೂ ಸಹ ಆಗಿದೆ. ಆಮೇಲೆ MVK ಡೈರಿನ ಅತಿಕ್ರಮ ಪ್ರವೇಶ ಮಾಡಿದ್ದಾರೆ. ಆ ಜಾಗ ಅವ್ರದ್ದಲ್ಲ, ಸರ್ಕಾರದ ಗೋಮಾಳ. ಅದಕ್ಕೆ ಪರ್ಮಿಷನ್ಸ್ ಎಲ್ಲ ನೆನ್ನೆ ಮೊನ್ನೆ ಯಾವಾಗ ಇತ್ತೀಚೆಗೆ ತೊಗೊಂಡಿದ್ದಾರೆ ಅಂತ ಕೇಳ್ಪಟ್ಟಿದ್ದೀವಿ. ನಾವು ಅದ್ರ ವಿರುದ್ಧನೂ ಸಹ ಗೋಮಾಳದಲ್ಲಿ ಹೋಗಿ ಈ ಭೂ ಅಕ್ರಮ ಮಾಡ್ತಾರಲ್ಲ ಭೂಗಳ್ರು, ಆ ಭೂಗಳ್ರ ಥರ ಇವರು ರೈತರಿಗೆ ಹಸು ಮೇಯಿಸೋಕ್ಕೆ, ದನ ಕರುಗಳಿಗೆ ಜಾಗ ಇಲ್ಲದೆ ಇರೋ ಥರ ಕಾಂಪೌಂಡ್ ಹಾಕ್ಕೊಂಡಿದ್ದಾರೆ ಅಂತೇಳಿ ಆ ಸೀಸಂದ್ರ ಗ್ರಾಮಸ್ಥರು 5-6 ವರ್ಷದಿಂದ ಹೋರಾಟ ಮಾಡ್ತಿದ್ದಾರೆ. ನಾವು ಅದನ್ನು ಸಹ ಕೋರ್ಟು ಹೋಗಿ ಅದನ್ನ ಸ್ಟೇ ತರಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ.